ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ್ರು. ಅಟಮ್ ಬಾಂಬ್ ಇದೆಂದ ತಕ್ಷಣ ಕ್ಷಣ ಹೊತ್ತು ಭಯ ಹುಟ್ಟು ಸ್ವಾಭಾವಿಕ. ಆದರೆ ಈ ಮಾತನ್ನು ನಮ್ಮ ರಾಹುಲ್ ಗಾಂಧಿಯವರು ಬಳಸ್ತಾ ಇದ್ದಾರೆ. ಕಾರಣ ಇಷ್ಟ, ಈಗ ಬಿಹಾರದಲ್ಲಿ ಚುನಾವಣೆ ನಡೆದ, ವಿಶೇಷವಾಗಿ ಈ ಚುನಾವಣೆಯಲ್ಲಿ ಮತಗಳ ಕಳ್ಳತನ ಆಗ್ತಾವ, ತುಳುಕು ಆಗ್ತಾವ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ನಮ್ಮ ಇದಕ್ಕೆ ಈ ಕೆಲಸಕ್ಕೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತೇನು ಮಾಡಿ ಅನೇಕ ಕೋರ್ಟ್ ಸಮೀಪ ಮತಗಳನ್ನ ಕೆಲಸ ಮಾಡಿದ್ದಾರೆ. ಇದು ಅನ್ಯಾಯ, ಮತಗಳನ್ನ ಭೇಟಿಯಾಡಿಸೋ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಚರ್ಚೆ ಆಗಲಿ ಅಂತ ಹೇಳ್ತಿದ್ದಾರೆ. ಹಾಗೆ ಚರ್ಚೆ ನಡೀತಾನೆ ಇದೆ. ಆಡಳಿತಾರೂಢ ಪಕ್ಷದವ್ರನ್ನು ವಿರೋಧಿಸ್ತಾ ಇರ್ತಾರಲ್ಲ, ಅದಿಲ್ಲ, ಯಾರು ನಿಜವಾದ ಮತದಾರರು ಅವ್ರನ್ನ ಕಂಡುಹಿಡಿಯುವಂಥ ಕೆಲಸ ಶೋಧನೆ ಮಾಡಬೇಕಾಗಿದೆ, ಆಗಿಲ್ಲ ಅಂಥೇಳಿ. ಆದರೆ ಇದು NRA ರೂಲ್ಸ್ ಅಡಿಯಲ್ಲಿ ನೀವು ಯಾರನ್ನು ತೆಗೆದು ಹಾಕ್ತಾಯಿದ್ದು ತಪ್ಪದ. ಇದು ಯಾರಲ್ಲಿ ಆಧಾರ್ ಕಾರ್ಡ್ ಅದ, ಯಾರಲ್ಲೇ ಏನಪ್ಪ ಅಂತಂದ್ರೆ ಈ ಒಂದು ವೋಟರ್ ಕಾರ್ಡ್ ಅದ, ಅವ್ರು ಉಳಿಬೇಕು ಅನ್ನೋ ಇವ್ರ ಬೇಡಿಕೆ ಆಗಿದೆ. ಮತ್ತು ಸತ್ಯನೂ ಅದ. ಇದು NRC ಕೆಲಸ, ನಾಗರಿಕತ್ವ ಪರೀಕ್ಷೆ ಮಾಡುವಂಥದ್ದು. ಅದು ಇಲೆಕ್ಷನ್ ಕಮಿಷನ್ ಅದ ಅಲ್ಲ. ಇಲೆಕ್ಷನ್ ಕಮಿಷನ್ ಅದು ಒಂದು ಏನಪ್ಪ ಅಂದರೆ ವೋಟರ್ ಲಿಸ್ಟ್ ಪ್ರಕಾರ ಇವ್ರು ಅದಾರ ಇಲ್ಲ ಅನ್ನೋದಂಥದ್ದು. ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಉಳಿದಿದ್ದಾರೆ, ಉಳಿದವ್ರು ಯಾರು, ಅವರು ಟ್ಯಾಲಿ ಆಗ್ತಾರೆ ಹೆಂಗೆ ಏನಂತ ನೋಡೋದಷ್ಟಪ್ಪ. ಇದೆಲ್ಲ ಬಿಟ್ಕೊಂಡು ಇವತ್ತು ನಿಮ್ಮ ಅಜ್ಜಲ್ಲಿದ್ದ, ನಿಮ್ಮ ಅಪ್ಪ ಯಾವಾಗ ಬಂದ, ಇಲ್ಲೇ ಹಿಂಗೆ ಎಷ್ಟು ವರ್ಷ ಆಗ್ತಿದ್ದು, ಇದು ಕೇಳುವಂಥದ್ದೆಲ್ಲ. ಇದು ಅವ್ರ ಡ್ಯೂಟಿ ಅಲ್ಲ. ಆದರೂ ಅದನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಆದಷ್ಟು ವೋಟರ್ಗಳನ್ನು ಕಡಿಮೆ ಮಾಡಿಸುವಾಗ ವಿಶೇಷವಾಗಿ ಮುಸ್ಲಿಂ